ಜೈ ಶಿವಲಾಲ್ ಗುರು. ಬೆಳಿಗ್ಗೆ ಎದ್ದು ಬೊಂಬಾಟಾಗಿ ಇವತ್ತು ವಾರ ಅಂಥೇಳಿ ಗಾಡೀಲಿ ಎದ್ದು ಎಲ್ಲ ನೀಟಾಗಿ ಕ್ಲೀನೆಲ್ಲ ಮಾಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಬಂದೆ ಗುರು. ನಮ್ಮ ಬಸ್ಸಿಗೆ ಒಂದು ಸಲ ಮುಡ್ದು ಒಂದು ಹಂಗೆ ಪೂಜೆ ಮಾಡೋಣ, ಒಂದು ಪೂಜೆ ಹಾಕ್ಬಿಡೋಣ ಅಂತ ಪೂಜೆ ಮಾಡಿದೆ ಗುರು ಭಕ್ತಿಯಿಂದ. ಅಪ್ಪ ಇಲ್ಲಿಂದ ಹೋಗೋವರೆಗೂ ಏನು ತೊಂದರೆನೂ ಆಗಬಾರ್ದಪ್ಪ ನಮಗೆ, ನಮ್ಮ ಗಾಡಿಗೆ, ನಮ್ಮ ರಾಜಂಗೆ ಅಂಥೇಳಿ ದೇವರಿಗೆ ಹಂಗೆ ಒಂದು ಸಲ ಮುಡ್ದು ಒಂದು ಒಳ್ಳೆ ಪೂಜೆ ಹೊಡೆದೆ ಗುರು. ಪೂಜೆ ಮಾಡಿಬಿಟ್ಟು ಏನು ಮಾಡಿದೆ ಅಂದರೆ, ಪಕ್ಕದಲ್ಲಿ ತಮಿಳ್ನಾಡು ಗಾಡಿಯವ್ರು ಬಂದಿದ್ರು ಗುರು, TN ಗಾಡಿಯವರು. ಜೊತೆಗೆ ಸೀದಾ ರೇಷನ್ ತರೋಣ, ತರಕಾರಿಗಳು ತಗೊಂಬರೋಣ ಅಂತ ಹೊಲ್ಟ್ವಿ ಗುರು. ಹೋಗ್ತಿದ್ದಂಗೆ ದಾರಿಯಲ್ಲಿ ಗುಜರಾತ್ ಗಾಡಿಗಳು ಎಲ್ಲ ಒಟ್ಟಿಗೆ ಇದ್ದಾರೆ ಗುರು. ಒಂದು 8-9 ಗಾಡಿ ಎಲ್ಲ ಒಟ್ಟಿಗೆ ಬಂದರು. ಒಗ್ಗಟ್ಟೆ ನೋಡ್ರಿ, ಅವರು ಒಟ್ಟಿಗೆ ಬರೋದವರು. ಸೀದಾ ಹೊಲ್ಟ್ವಿ ಗುರು. ನಾವು ಹೋಗ್ತಿದ್ದಂಗೆ ಸೀದಾ ದುಡ್ಡು ಕ್ಯಾಶ್ ಬಿಡಿಸ್ಕೊಳ್ಳೋಣ ಅಂತೇಳಿ ATM ಹತ್ರ ಹೋಗ್ತಿದ್ವಿ. ಅಲ್ಲಿಂದ ಸೀದಾ ಹೋದ್ವಿ ಗುರು. ಹೋಗಿ ಫುಲ್ಲು ಜಾಮು. ನಮ್ಮ ಊರಲ್ಲಿ ಗಣಪತಿ ಹೆಂಗೆ ಬಿಡ್ತಾರೋ ಅದೇ ಥರ ಇಲ್ಲಿ ದುರ್ಗಾ ಮಾತಾ ಮೆರವಣಿಗೆ ಮಾಡ್ತಾರೆ ಇಲ್ಲೆಲ್ಲ DJ ಹಾಕ್ಕೊಂಡು. ಸೀದಾ ಫುಲ್ಲು ರಶ್ಶು. ಜಾಮು ಅಂದರೆ ಜಾಮು. ಕುಣಿತಿದ್ದಾರೆ ಅಂದರೆ ಗುರು ಮಸ್ತಾಗಿ ಕುಣಿತವ್ರೆ. ನಮ್ಮ ಕಡೆ ಹೆಂಗೆ ಕುಣಿತಾರೋ ಅದೇ ಥರ ಇವರು ಮಸ್ತಾಗಿ ಇದೇ ಥರ DJ ಕುಣಿತಾರೆ. ಇವರು ವರ್ಷಕ್ಕೊಂದ್ಸರಿ ದುರ್ಗಾ ಮಾತಾ ಪೂಜೆ ಮಾಡ್ತಾರೆ. ನಾವು ಗಣಪತಿ ನೀರಿಗೆ ಬಿಡ್ತೀವಿ, ಇವರು ದುರ್ಗಾ ಮಾತನ ನೀರಿಗೆ ಬಿಡ್ತಾರೆ ಗುರು. ಮಸ್ತಾಗಿತ್ತು. ನೋಡಿದ್ವಿ ವ್ಯೂಸು. ನೋಡ್ತಿದ್ದಂಗೆ ಇಲ್ಲಿಂದ ದಾರಿ ಇಲ್ಲ ಅಂಥೇಳಿ ಲಾಸ್ಟಿಗೆ ಹೋದ್ವಿ ಗುರು. ಅವನು ಆಟೋ ಟುಕು ಟುಕು ಆಟೋದಲ್ಲೇ ಹೋಗಿದ್ದು ನಾವು. ಅಲ್ಲಿಂದ ಗುರು ಸೀದಾ ಮಾರ್ಕೆಟ್ ಒಳಗೆ ಹೋಗೋಣ ಅಂಥೇಳಿ ಇವ್ರು ಬೇರೆ ದಾರಿಲಿ ಕರ್ಕೊಂಬಂದ ಗುರು. ಯಾವ ದಾರಿಲಿ ಹೋದ್ರೂ ಗಲ್ಲಿಲೂ ಇಟ್ಟಿದ್ದಾರೆ ಗುರು ದುರ್ಗಮ್ಮನ. ಗಲ್ಲಿ ಯಾವ ಗಲ್ಲಿಲಿ ಹೋದ್ರೂ ಅಲ್ಲೆಲ್ಲ ಇಟ್ಟಿದ್ದಾರೆ. ನಮ್ಮ ಪಳನಿ ಚಂದು ಅಂತೂ ಅವನು ಕೆಳಗೆ ಇಳಿದು ಕುಣಿಯರಂಗೆ ಆಡ್ಬಿಟ್ಟ ಗುರು. ಗಾಡಿ ಒಳಗೆ ಡಿಚ್ಚಿಕ ಅಂತ ನನಗೆ ಕುತ್ಕೆಲೆ ಹಿಂಗಂಗೆ ಅಂದು ಆಡಿಸ್ತಾನೆ ಗುರು. ನೋಡಿದ್ವಿ ಸೀದಾ ಮಸ್ತಾಗೆ ಬರ್ತಿದ್ದಂಗೆ ಒಬ್ಬರು ಗುರು ನೋಡ್ರಿ ದುರ್ಗಾ ಮಾತಾ ಹೆಂಗೆ ಮೈ ಮೇಲೆ ಬಂದುಬಿಟ್ಟೈತೆ ಇಲ್ಲೆಲ್ಲ. ನೋಡು ಗುರು ಹೆಂಗೆ ಮಸ್ತಾಗಿ ಧೂಪ ಹಾಕ್ತವ್ರೆ ಗುರು. ಇಲ್ಲೆಲ್ಲ ಚಪ್ಪಲಿ ಹಾಕ್ಕೊಂಡೆ ಮುಟ್ಟೋದು ಎಲ್ಲ ಗುರು. ದೇವ್ರುಗಳಿಗೂ ಚಪ್ಪಲಿ ಹಾಕ್ಕೊಂಡೆ ಕೈ ಮುಗಿತಾರೆ, ದೇವಸ್ಥಾನದಲ್ಲೂ ಚಪ್ಪಲಿ ಹಾಕ್ಕೊಂಡೆ.